ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ ಮಗಳಂತೂ ನಿನ್ಗೆ ಹೇಳ್ದೆ ಹೋಗಕ್ಕಿಲ್ಲ ಅನ್ನೋದು ನಮಗ್ ಸಂದಾಗ ಬರ್ತದೆ ಪುಟ್ಟಕ್ಕ. ಆದ್ರೆ ಪಾಪ ನಿನ್ಗೂ ಸ್ಯಾನೆ ಕೆಲಸ ಐತೆ ಅನ್ನೋದು ಗೊತ್ತದೆ. ಅದಕ್ಕೆ ನಾವೇ ಎಲ್ರು ಇಲ್ಲಿಗೆ ಬಂದ್ಬಿಟ್ಟು. ಅದು ನಿಮ್ಮ ದೊಡ್ಡ ಗುಣ ಅಮ್ಮವ್ರೆ. ನೀವು ಒಂದು ಮಾತು ಬಾ ಪುಟ್ಟಕ್ಕಂದಿದ್ರೆ ನಾನೇ ನಿಮ್ಮ ಮನೆಗೆ ಬಂದ್ಬಿಡ್ತಿದ್ದೆ. ಅಕ್ಕ, ಇನ್ನೂ ಎಷ್ಟು ದಿನ ಇರುತ್ತೆ ನಿನ್ನ ಟ್ರೈನಿಂಗು? ಈಗಲೇ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ಸುಮಾ, ಟೆಂಟೇಟಿವ್ಲಿ ಹೇಳ್ಬೋದು ಅಷ್ಟೇ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಯಾಕವ ನಿಮ್ಮ ಅಕ್ಕನ ಬಿಟ್ಟಿರಕ್ಕೆ ಬ್ಯಾಸ್ರನೇ? ಇಲ್ಲ ಅತ್ತೆ, ಪಾಪ ಅಕ್ಕ ನಾಲ್ಗೆಗೇನು ರುಚಿಯಾಗಿ ತಿನ್ನಕ್ಕೆ ಸಿಗಲ್ವಲ್ಲ, ಸಣ್ಣ ಆಗೋಗ್ಬಿಡ್ತಾಳೆ ಅಂತ ಫೀಲಿಂಗ್ ಅಷ್ಟೇ. ಅಕ್ಕ ಹೋಗ್ತಿದ್ದಾಳೆ ಅಂದರೆ ನಮ್ಮ ಎಲ್ರಿಗಿಂತ ಜಾಸ್ತಿ ಬಾವಂಗೆ ಫೀಲಿಂಗ್ ಆಗಿರುತ್ತೆ ಅಲ್ವಾ ಬಾವ? ಹಂಗೇನಿಲ್ಲ, ನನಗೂ ಸಾನೆ ಖುಷಿನೇ. ನೋಡಿದ್ರೆ ಹಂಗೆ ಕಾಣ್ತಿಲ್ವಲ್ಲ, ದುಃಖನ ಮುಚ್ಚಿಟ್ಕೊಂಡು ಮಾತಾಡ್ದಂಗಿದೆ. ಸುಮಾ ಸುಮ್ಕಿರವಿ. ಅಂದರೆ ಬಾವಂಗೂ ಫುಲ್ ಫೀಲಿಂಗ್ಸ್ ಇದೆ ಅಂತ ಅರ್ಥ. ಅಕ್ಕ, ಬಾವ ನಿನ್ನ ತುಂಬ ಮಿಸ್ ಮಾಡ್ಕೋತಾರೆ. ಹುಡುಗಾಟಕ್ಕೂ ಒಂದು ಮಿತಿ ಇರಬೇಕು. ಈಗ ಯಾರಿಗೆ ಬೇಸರ ಆಗಕ್ಕಿಲ್ಲ? ಈಗ ನನಗೆ ಬೇಸರ ಆಗಿಲ್ವೇ? ಆದರೂ ನನ್ನ ಮಗಳು ದೊಡ್ಡ ಆಫೀಸರ್ ಆಗಿ ಬರ್ತಾಳೆ ಅನ್ನೋದೇ ನನ್ನ ದೊಡ್ಡ ಖುಷಿ. ನಂಗೂ ಬೇವ ನಮ್ಮವ್ರು ಬತ್ತಾ ದೊಡ್ಡ ಅಧಿಕಾರಿಯಾಗಿ ಬರ್ತಾರೆ. ಆದಷ್ಟು ಬಿನ್ನೆ ವಾಪಸ್ ಬರೋಂಗಾಗಲಿ. ಅವ್ವ, ಆಶೀರ್ವಾದ ಮಾಡು. ನೀನು ಅಂದ್ಕೊಂಡಿದ್ದೆಲ್ಲ ನೆರವೇರ್ಲವ. ಆ ತಾಯಿ ಸದಾಕಾಲ ನಿನ್ನ ಜೊತೆಲಿರ್ತಾಳೆ. ಅತ್ತೆ, ಆಶೀರ್ವಾದ ಮಾಡಿ. ಹೋಗೋಳ ಹಾಗೆ ಹೊರಟು ಹೋಗು, ಬರಲೇಬೇಡ. ಒಳ್ಳೇದಾಗ್ಲಿ ಕಣವ. ಅವ್ವ, ಹೋಗಿ ಬರ್ತೀನಿ. ಅತ್ತೆ, ಬರ್ತೀನಿ. ಸುಮಾ, ಬಾಯ್. ಶ್ರೀ, ಹೊರಡೋಣವಾ? ಹಾಂ. ಬರ್ತೀನಿ. ಒಳ್ಳೇದಾಗಲಿ. ಮಿಸ್ಟರ್ ಗೋಪಾಲ್, ಅಕ್ಕ ನನಗೆ ಹೇಳಿದ್ದು. ಇಲ್ಲ ಕುಸೆ, ನನಗೆ ಹೇಳಿದ್ದು. ಅತಿ ಆಸೆ ಗತಿ ಕೇಡು ಅಂತಾರೆ. ಅಕ್ಕ ಹೇಳಿದ್ದು ನನಗೇನೆ. ನನಗೆ ಕುಸೆ, ಅವಳು ನನಗೆ ಹೇಳಿದ್ದು. ಇಲ್ಲಿ ಬಿಡು ಕುಸೆ, ನಿನಗೆ ಹೇಳಿರಲಿ. ತುಂಬಾ ಖುಷಿಯಾಗಿದ್ದೀರಲ್ಲ? ತುಂಬಾನೇ ಹತ್ರ ಹೇಳಿದ್ರಲ್ಲ ನಾನು ಟ್ರೈನಿಂಗ್ ಹೋಗ್ತಿರೋದು ನಿಮ್ ಖುಷಿನೇ ಅಂತ. ಮೆಸೋ, ಖುಷಿನೇಯ. ಯಾರು ತಾನೇ ಖುಷಿ ಇರೋಕಿಲ್ಲ ಹೇಳಿ? ನಮ್ಮೂರ್ನಾಗೆ ಎಲ್ರಿಗೂ ಖುಷಿನೇಯ. ಹೌದೌದು, ನಿಜಾನೇ ಬಿಡಿ. ಊರ್ ಮಾತು ಬಿಡಿ ಶ್ರೀ, ನಿಮಗ್ ಖುಷಿ ತಾನೆ? ಇದ್ಯಾಕೆ ಮೆಸೋ ಹಿಂಗೆ ಹೇಳ್ತಿದ್ದೀರಾ? ಅಲ್ಲ, ನಾನು ಹೋಗ್ತಿರೋದಕ್ಕೆ ನಿಮ್ಗೆ ಸ್ವಲ್ಪನಾದ್ರೂ ಬೇಜಾರು ಇರುತ್ತೆ ಅನ್ಕೊಂಡೆ. ಇಲ್ಲ ಅಂದ್ರೆ ಬಿಡಿ, ಪರವಾಗಿಲ್ಲ. ಗಂಡಸ್ರೆ ಹಿಂಗೆ ಅನ್ಸುತ್ತಲ್ವಾ? ಲವ್ ಮಾಡ್ಬೇಕಾದ್ರೆ ಮಾತ್ರ ಅಯ್ಯೋ ಮುದ್ದು ರನ್ನ ಚಿನ್ನ ಐ ಮಿಸ್ ಯು ಅದೆಲ್ಲ ಇರುತ್ತೆ. ಮದ್ವೆ ಆದ್ಮೇಲೆ ಹೆಂಡತಿ ಯಾವಾಗ ತವ್ರಿಗೋ ಅಥವಾ ಬೇರೆ ಊರಿಗೂ ಹೋಗ್ತಾಳೋ ಅಂತ ಕಾಯ್ದಿರ್ತಾರೆ. ನೀವು ಹಾಗೆ ಬಿಡಿ. ಬಿಡಿ ಬಿಡಿ, ಪರವಾಗಿಲ್ಲ. ನಂಗೆ ಅರ್ಥ ಆಯ್ತು ನಿಮ್ ಮನ್ಸಲ್ಲಿ ಖುಷಿ ಇದೆ ಅಂತ. ಇಲ್ಲ ಮಿಸು, ಅಂದ್ರೆ ಖುಷಿನೂ ಐತೆ, ಆದ್ರೆ ನೀವು ಹೋಯ್ತಾ ಇರೋದಕ್ಕೆ ಸ್ವಲ್ಪ ಬೇಸರನೂ ಐತೆ. ಅಂದ್ರೆ ಸ್ವಲ್ಪ. ಓ, ಸ್ವಲ್ಪ ಅಷ್ಟೇನಾ? ಹಾ. ಯಾಕೆ ಸುಳ್ಳು ಹೇಳ್ತೀರ ಶ್ರೀ? ಇವ್ ನಂಗೆ ಸುಳ್ಳು ಹೇಳಲ್ಲ ಅಂತ ಮಾತು ಕೊಟ್ಟಿದ್ರಿ ಅಲ್ವಾ? ಸುಮಾ ನಿಮ್ನ ಆಡ್ಕೊಂಡಾಗ ನಿಮ್ ಮನ್ಸಲ್ಲಿ ಏನ್ ಓಡ್ತಿತ್ತು ಅಂತ ನಂಗೆ ಗೊತ್ತು ಶ್ರೀ.
ನೀವು ವಸು ಅದಕ್ಕೆ ಜೊತೆ ಮಾತಾಡ್ತಿದ್ದಿದ್ನು ನಾನು ಕೇಳಿಸ್ಕೊಂಡೆ. ಅದು ಮಿಸ್ಸು. ಶ್ರೀ, ನಾನು ನಿಮ್ಮನ್ನ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೋತೀನಿ. ಅಷ್ಟು ದಿವಸ ನಿಮ್ಮನ್ನ ಬಿಟ್ಟು ಒಬ್ಳೆ ಅಲ್ಲಿ ಹೇಗಿರ್ತೀನೋ ಏನೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದ್ರೆ ಯಾವ ಕಾರಣಕ್ಕೋಸ್ಕರ ನೀವು ಖುಷಿಯಾಗಿರೋ ಥರ ನನ್ನ ಮುಂದೆ ನಾಟಕ ಮಾಡ್ತಿದ್ದೀರೋ ಅದೇ ಕಾರಣ ನನ್ನ ಮನಸ್ಸಲ್ಲೂ ದೃಢವಾಗಿದೆ. ಇಷ್ಟು ವರ್ಷಗಳ ಕನಸು ಶ್ರಮ ಎಲ್ಲ ಈಗ ನನ್ಸಾಗಕ್ಕೆ ಹೊರಟಿದೆ. ಹೌದು ಮಿಸ್, ನೀವ್ ಯಾವ್ದೇ ಕಾರಣಕ್ಕೂ ಗಮನ ಕೇಳ್ಕೊಬಾರ್ದು. ಶ್ರದ್ಧೆಯಿಂದ ಟ್ರೈನಿಂಗ್ ಮುಗಿಸ್ಕೊ ಬನ್ನಿ. ಬರ್ತಾ ಸರ್ಕಾರಿ ಕಾರ್ನಾಗೆ ಬರ್ಬೇಕು. ಮಿಸ್, ನಾನಿಲ್ಲಾಂದ್ರೆ ನಿಮ್ಮ ಶಿಸ್ತನ್ನೆಲ್ಲ ಗಂಟು ಮೂಟೆ ಕಟ್ಟಿ ಅಟ್ಟದ ಮೇಲೆ ಹಾಕ್ಬಿಡ್ತೀರಲ್ಲ. ಹಲೋ ಮೇಡಮ್, ನಾನು ಆಗಲೇ ಎದ್ದು ವ್ಯಾಯಾಮ ಎಲ್ಲ ಮಾಡಿ ಈಗ ಧ್ಯಾನ ಮಾಡ್ತಿದ್ದೆ. ಅದಕ್ಕೆ ಫೋನ್ ಎತ್ತೋಸಿ ತಡ ಆಯ್ತು. ಸರಿ, ಹಾಗಿದ್ರೆ ಇವಾಗ ಒಂದೇ ರಿಂಗಿಗೆ ಫೋನ್ ಪಿಕ್ ಮಾಡಬೇಕು. ಹಲೋ ಹಲೋ, ಇದೇನು ಫೋನ್ ಕಟ್ ಮಾಡ್ಬಿಟ್ರು? ಮಿಸ್ಸು, ನಂಗೆ ಗೊತ್ತಿತ್ತು. ಏನು ಚೆನ್ನಾಗಿ ಹಲ್ಕಿಸುತ್ತಿದ್ದೀರಾ ನೋಡಿ. ಅದು ಇವತ್ತೇ ಹೊಸಿ ತಡ ಆಗಿದ್ದು ಮಿಸ್ಸು. ಅದು ರಾತ್ರಿ ಎಲ್ಲ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ನಲ್ಲ, ಅದಕ್ಕೆ. ಸುಳ್ಬುರ್ಕ. ಅಯ್ಯೋ, ದಿಟ್ಟವಾಗ್ಲೂ ಇಲ್ಲ ಮಿಸ್ಸು. ಸರಿ, ಬೇಗ ಎದ್ದು ಕೆಲ್ಸಕ್ಕೆ ನಡಿ. ಸರಿ ಮಿಸ್ಸ. ಶ್ರೀ, ರೂಮ್ ಕ್ಲೀನಾಗಿ ಇಟ್ಕೊಳ್ಳಿ, ಟೈಮ್ ಸರಿಯಾಗಿ ಊಟ ಮಾಡಿ. ನನಗಿವಾಗ ನಿಮ್ಮ ಜೊತೆ ಮಾತಾಡೋಕ್ಕೆ 5-10 ನಿಮಿಷ ಅಷ್ಟೇ ಸಿಗೋದು. ನನಗೆ ಕ್ಲಾಸ್ ಇದೆ, ನಾನು ಹೋಗಬೇಕು. ಅಲ್ಲೂ ಕ್ಲಾಸ್ ಆಯ್ತಾ? ಜನರ ಜೊತೆ ಹೇಗಿರ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಏನು, ನಮ್ಮ ಮೆಸ್ಸಿಗೆ ಪಾಠ ಮಾಡೋಂಥ ಮೇಸ್ಟ್ ಅವರ ಅಲ್ಲಿ? ನಮ್ಮ ಮೆಸ್ ಯಾರು? 16 ಸಿಪಾಯಿ. ಸಾಕು ಸಾಕು. ಅಲ್ಲಿ ಸಾರಿ ಚಳಿನಾ ಮಿಸ್ಸು? ಹ್ಞೂ ಶ್ರೀ, ತುಂಬ ಚಳಿ ಇದೆ. 16 ಡಿಗ್ರಿ ಸೆಲ್ಸಿಯಸ್ ಇರ್ಬೋದು. ಅಂದರೆ ಅಂದರೆ ಒಂಥರ ಐಸಲ್ಲಿ ಇಟ್ಟಂಗಿದೆ. ಹಂಗಂದ್ರೆ ನಾನು ಅಲ್ಲಿ ಇದ್ದಿದ್ದಿದ್ರೆ ನಿಮ್ಗೆ ಹೆಲ್ಪ್ ಆಗಿರೋದೇನೋ ಅಲ್ವಾ? ಲೇಟಾಗಿ ಎದ್ದರೆ ಇಂಥ ಯೋಚನೆಗಳೇ ಬರೋದು. ನಡಿ, ಬೇಗ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕೆಲಸಕ್ಕೆ ಹೊರಡಿ. ಬಾಯ್. ಮಿಸ್ಸು, ಒಂದು ನಿಮಿಷ. ಏನಾಯ್ತು? ಅದು ದಿವಸ ಪೂರ್ತಿ ತಡಿಯಂಗೆ ನನ್ನ ಮೊಬೈಲ್ ಫೋನ್ ನಾಚ್ಕೊಳ್ಳಂಗೆ ಏನ ಕೊಡ್ಬೋದಲ್ವ? ಶ್ರೀ, ನಾನಿಲ್ಲಿ ಟ್ರೈನಿಂಗ್ ಬಂದಿದ್ದೀನಿ. ಆದರೂ ಇಬ್ರು ಒಂಟೆಗೆ ಇದಿರಲ್ವ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.